ಈ ಬರ್ತಡೇ ಅನ್ನೋದು ಒಂದು ಮೆಮೊರಿಲಿ ಉಳ್ಕೋಬೇಕು ಅಲ್ವಾ? ಸುಮ್ಮನೆ ತಿನ್ನೋದು ಕುಡಿಯೋದು ಇವೆಲ್ಲ ಮಜಾ ಇರಲ್ಲ ಅಲ್ಲ. ಅದಕ್ಕೆ ಒಂದು ಆಟ ಆಡ್ಸಿದ್ರೆ ಹೇಗೆ? ಹಾ ಖಂಡಿತ. ಅಕ್ಕರೆ ಕಾರ್ಡ್ಸ್ ತಕೊಂಬರ್ತೀನಿ, ಕತ್ತೆ ಆಟ ಆಡೋಣ. ಕತ್ತೆ ಆಟ? ಹಾಕ್ರೆ ಈ ಕಾರ್ಡ್ಸ್ ಆಟದಲ್ಲಿ ದುಡ್ಡು ಅದೆಲ್ಲ ಕಟ್ಟಂಗಿಲ್ಲ, ಸುಮ್ಮನೆ ಮಜಕ್ಕೋಸ್ಕರ ಆಡೋದು. ಅಲ್ಲಿ ಅತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಕ್ಲಬ್ಬಲ್ಲಿ ಕಾರ್ಡ್ಸೇ ಆಡೋದು. ಇಲ್ಲೂ ಕಾರ್ಡ್ಸ್ ಆಡಿದ್ರೆ ಬೋರ್ ಆಗೋಗುತ್ತಲ್ಲ. ಮತ್ತೆ ಏನು ಆಡೋದು? ಆನಂದ್ ಅವರೇ, ನೀವೇನಾದ್ರೂ ಸಜೆಸ್ಟ್ ಮಾಡಿ. ಅದೇ ಯೋಚನೆ ಮಾಡ್ತಾ ಇದ್ದೀನಿ ಅತ್ತಿಗೆ. ಮಿನಿಟ್ ಟು ಮಿನಿಟ್ ಆಡೋಣ. ಸೂಪರ್, ಅದಕ್ಕೆ ಸಖತ್ತಾಗಿರುತ್ತೆ. ಹುಟ್ದಾಗ್ಲಿಂದ ಮೊದಲನೇ ಸಲ ಈ ಆಟನ ಕೇಳ್ತಾ ಇರೋದು. ಏನದು? ಅದು ಒಂದು ಆಕ್ಟಿವಿಟಿ ಕೊಡ್ತೀವಿ. 1 ನಿಮಿಷದಲ್ಲಿ ಆ ಆಕ್ಟಿವಿಟಿನ ಯಾರು ಜಾಸ್ತಿ ಮಾಡ್ತಾರೆ ಅವರೇ ಗೆಲ್ಲೋದು. ಅಯ್ಯೋ, ಈಗ ತಾನೇ ಊಟ ಮಾಡಿದೀವಪ್ಪ. ಈ ಆಕ್ಟಿವಿಟೀಸ್ ಎಲ್ಲ ನಮ್ಮ ಕೈಯಲ್ಲಿ ಆಗಲ್ಲ. ಅಲ್ಲ ಮ್ಯಾಮ್, ಆಕ್ಟಿವಿಟಿ ಅಲ್ಲ, ಅಂದ್ರೆ ಒಂದು ಟಾಪಿಕ್ ಕೊಡ್ತೀನಿ. ಇಲ್ಲಿರೋರು ಎಲ್ಲರ ಹೆಸರನ್ನು ಒಂದು ಚೀಟಿಯಲ್ಲಿ ಬರಿತೀನಿ. ಯಾರ್ಯಾರ ಹೆಸರು ಬರುತ್ತೆ ಅವರು 1 ನಿಮಿಷದಲ್ಲಿ ಅವ್ರ ಬಗ್ಗೆ ಮಾತಾಡಬೇಕು, ಅವರೇ ಗೆಲ್ಲೋದು. ಅಂದ್ರೆ ನಮ್ಮ ಬಗ್ಗೆ ನಾವೇ ಭಾಷಣ ಬಿಗಿಯೋದು ಅನ್ನಿ. ಹಾಗೆ ಅನ್ಕೋ. ಅತ್ತೆ, ಗೇಮ್ ಓಕೆ ಅಲ್ವಾ? ಸೂಪರ್ ಆಡೋಣ. ರೈಟ್. ಹಾಗಾದ್ರೆ ಮಲ್ಲಿ ಪೇಪರು ಮತ್ತೆ ಪೆನ್ ತಗೋಬಾ. ಎಲ್ಲರ ಹೆಸರು ಬರೆದು ಬಿಡ್ತೀನಿ. ಈಗ ಆಟ ಶುರು ಮಾಡೋಣ. ಅತ್ತೆ, ಮೊದಲನೇ ಹೆಸರು ನೀವು ತೆಗೀರಿ. ಪವಿತ್ರ. ರೈಟ್. ಪವಿತ್ರ ಅವರೇ, ನೀವು ಹೇಳಿ. 1 ನಿಮಿಷ. ಆನಂದ್ ಅವರೇ, ಟೈಮ್. ಓಕೆ. ಸೊ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ನನ್ನ ಹೆಸರು ಪವಿತ್ರ ಅಂತ. ತುಂಬಾ ಚೆನ್ನಾಗಿ ಹೇಳಿದ್ರಿ. ವೆರಿ ನೈಸ್. ಆನಂದ್ ಅವರೇ, 2ನೇ ಚೀಟಿ ನೀವು ತೆಗೀರಿ.